ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಎನ್ಪಿಎ ನಿಲ್ಲಿಸುವಂತೆ ನೀಡಿದ ಸರ್ಕಾರದ ನಿರ್ದೇಶನ ಪಶುವೈದ್ಯಕೀಯ ಶಿಕ್ಷಕರಿಗೆ ಮಾರಕವಾಗಿದೆ. ಆದೇಶ ಹಿಂಪಡೆಯಲು ವಾರದ ಗಡುವು ನೀಡಿದ ಶಿಕ್ಷಕರು ಎನ್ಪಿಎ ಮುಂದುವರೆಸದೇ ಇದ್ದರೆ ಹೋರಾಟ ಅನಿವಾರ್ಯ. ಡಾಕ್ಟರ್ ಚನ್ನಪ್ಪಗೌಡ ಬಿರಾದರ್. ಮೇ 13 ಮತ್ತು 14ರಂದು ಬಿವಿಬಿ ಕಾಲೇಜು ಆವರಣದಲ್ಲಿ ಬೀದರ್ ಪ್ರಾರ್ಥನಾ ಹಬ್ಬ. ಪಂಜಾಬ್ನ ಅಪೋಸ್ತಲ್ ಅಂಕುರ್ ಯೂಸುಫ್ ನರೋಲಾ ಆಗಮನ. ಹಲವು ರಾಜ್ಯಗಳ ಲಕ್ಷಾಂತರ ಭಕ್ತರು ಭಾಗಿ. ಯೇಸು ಕ್ರಿಸ್ತರ ಸಂದೇಶ ಸಾರುವುದೇ ಕೂಟದ ಧ್ಯೇಯವಾಗಿದೆ. ಪಾಸ್ಟರ್ ಅಭಿಷೇಕ್. ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ಗೀತಾ ಈಶ್ವರ್ ಖಂಡ್ರೆ ಅವರಿಗೆ 2025-26ನೇ ಸಾಲಿನ ಅವ್ವ ಪ್ರಶಸ್ತಿ. ಕಲಬುರಗಿಯ ಗೋದುತಾಯಿ ದೊಡ್ಡಪ್ಪ ಮಹಿಳಾ ಕಾಲೇಜಿನ ವತಿಯಿಂದ ಪ್ರಶಸ್ತಿ ಪ್ರದಾನ. ಪೂಜ್ಯ ದಾಕ್ಷಾಯಿಣಿ ಅವ್ವನವರ ಲಿಂಗಹಸ್ತದಿಂದ ಸನ್ಮಾನ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಪಶುವೈದ್ಯಕೀಯ ಶಿಕ್ಷಕರಿಗೆ ಕಳೆದ 7 ವರ್ಷಗಳಿಂದ ನೀಡಲಾಗ್ತಾ ಇರುವಂತಹ ನಾನ್ ಪ್ರಾಕ್ಟಿಸಿಂಗ್ ಅಲೋವೆನ್ಸ್ ಅಂದರೆ NPA ಭತ್ಯೆಯನ್ನು ಹಠಾತ್ತನೆ ನಿಲ್ಲಿಸುವಂತೆ ಸರ್ಕಾರ ನೀಡಿರುವಂತಹ ನಿರ್ದೇಶನ ಶಿಕ್ಷಕರನ್ನು ಆರ್ಥಿಕ ಸಂಕಷ್ಟಕ್ಕೆ ದೂಡಿದೆ. ಇದು ಶಿಕ್ಷಕರ ಹಿತರಕ್ಷಣೆಗೆ ಹಾಗೂ ಚಾಲ್ತಿಯಲ್ಲಿರುವಂತಹ ನೀತಿ ನಿಯಮಗಳಿಗೆ ವಿರೋಧವಾಗಿದೆ ಎಂದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆಗಳ ವಿಶ್ವವಿದ್ಯಾಲಯ ಬೀದರ್ನ ಒಂದು ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಚನ್ನಪ್ಪಗೌಡ ಬಿರಾದರ್ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಈ ಕುರಿತು ಏನಂತಂದರೆ ಸಾಕಷ್ಟು ಶಿಕ್ಷಕರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಬೀದರ್ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಈ ಎಲ್ಲ ಬೋಧಕರು ಈಗಾಗಲೇ ಇದೇ ಭತ್ಯೆಯನ್ನು ನಂಬಿಕೊಂಡು ಇದೇ ವೇತನವನ್ನು ನಂಬಿಕೊಂಡು ಸಾಕಷ್ಟು ಸಾಲವನ್ನು ಮಾಡಿಕೊಂಡಿದ್ದಾರೆ. ಮಕ್ಕಳ ಶೈಕ್ಷಣಿಕ ಸಾಲ ಇರಬಹುದು, ಗೃಹ ಸಾಲ ಇರಬಹುದು. ಹೀಗಾಗಿ ಈ ಹಿಂದೆ ಸರ್ಕಾರ ಏನು NPA ಕೊಡಬೇಕು ಅನ್ನುವಂತಹ ನಿಯಮ ಜಾರಿಗೆ ತಂದಿತ್ತು, ಅದು ಯಾವುದೇ ಕಾರಣಕ್ಕೂ ಕೂಡ ನಿಯಮ ಬಾಹಿರ ಅಲ್ಲ, ಸಂಪೂರ್ಣ ಅದು ಕಾನೂನುಬದ್ಧವಾಗಿಯೇ ಇತ್ತು, ಪಶುಸಂಗೋಪನೆ ಅಭಿವೃದ್ಧಿಗೆ ಪೂರಕವಾಗಿ ಕೂಡ ಇತ್ತು. ಈಗ ಹಠಾತ್ತನೆ ಸರ್ಕಾರ ಈ ರೀತಿ ಭತ್ಯೆ ಕೊಡಬಾರ್ದು ಎನ್ನುವಂತಹ ಆದೇಶ ಏನು ಹೊರಡಿಸಿದೆ, ಇದು ನಿಜಕ್ಕೂ ಕೂಡ ಶಿಕ್ಷಕರಿಗೆ ಆರ್ಥಿಕ ಸಂಕಷ್ಟಕ್ಕೆ ಖಂಡಿತವಾಗಲೂ ಕೂಡ ದೂಡುತ್ತೆ ಎನ್ನುವಂಥ ಮಾತನ್ನು ಕೂಡ ಡಾಕ್ಟರ್ ಚನ್ನಪ್ಪಗೌಡ ಬಿರಾದರ್ ಅವರು ಹೇಳಿದರು. ವೇತನವನ್ನು ನಂಬಿಕೊಂಡು ಹಲವು ಶಿಕ್ಷಕರು ಗೃಹ ಸಾಲ, ಮಕ್ಕಳ ಶಿಕ್ಷಣದ ವೆಚ್ಚಗಳಂತಹ ದೀರ್ಘಕಾಲದ ಆರ್ಥಿಕ ಬದ್ಧತೆಗಳನ್ನು ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಬೋಧಕ ಸಮುದಾಯಕ್ಕೆ ಈ ನಿರ್ಧಾರ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ದೂಡಿದೆ. ಭಾರತ ಸರ್ಕಾರದ 2016ರ VCI ICAR ಆದೇಶಗಳು ಪಶುವೈದ್ಯಕೀಯ ಬೋಧಕ ಸಿಬ್ಬಂದಿಗಳು NPA ಪಡೆಯಲು ಅರ್ಹರು ಎಂದು ಹೇಳುತ್ತವೆ. 2017ರಲ್ಲಿ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯ 20% ಭತ್ಯೆ ನೀಡಬೇಕೆಂದು ಆದೇಶ ಕೂಡ ಹೊರಡಿಸಿದೆ. 7ನೇ ಕೇಂದ್ರ ವೇತನ ಆಯೋಗದ ಅಡಿಯಲ್ಲಿ ರಾಜ್ಯದ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯು ವೇತನ ಪರಿಷ್ಕರಣೆ ಜಾರಿಗೊಳಿಸುವ ಸಂದರ್ಭದಲ್ಲಿ ಬೋಧಕರಿಗೆ NPA ಘಟಕ ಸೇರಿಸುವ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಲು ವಿಶ್ವವಿದ್ಯಾಲಯಕ್ಕೆ ಸೂಚನೆ ಕೂಡ ನೀಡಿದೆ. ಇದು ಕರ್ನಾಟಕ ಸರ್ಕಾರದ ಪಶುಸಂಗೋಪನಾ ಮತ್ತು ಮೀನುಗಾರಿಕೆ ಇಲಾಖೆಯ ನಿರ್ದೇಶನದ ಮೇಲೆ ಆರಂಭಗೊಂಡಿದೆ. 7/8/2008ರ ಸರ್ಕಾರದ ಪತ್ರವೇ ಇದಕ್ಕೆ ಸ್ಪಷ್ಟ ನಿದರ್ಶನವಾಗಿದೆ ಎಂದು ಚನ್ನಪ್ಪಗೌಡ ಬಿರಾದರ್ ತಿಳಿಸಿದರು. ಕರ್ನಾಟಕ ಸರ್ಕಾರ ಏಪ್ರಿಲ್ 21, 2026ರಂದು NPA ಸ್ಥಗಿತದ ಕುರಿತು ಹೊರಡಿಸಿದ ಆದೇಶವನ್ನು ಹಿಂಪಡೆಯುವಂತೆ ಕೋರಿ ನಮ್ಮ ಸಂಘದ ವತಿಯಿಂದ 27/4/2026ರಂದು ವಿಶ್ವವಿದ್ಯಾಲಯಕ್ಕೆ ಮನವಿ ಕೂಡ ಸಲ್ಲಿಸಿದ್ದೇವೆ. ಇದುವರೆಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ. 1 ವಾರದ ಒಳಗಾಗಿ ಸರ್ಕಾರ NPA ರದ್ದತಿ ನಿರ್ದೇಶನ ಹಿಂಪಡೆಯದೇ ಇದ್ದಲ್ಲಿ ವಿಶ್ವವಿದ್ಯಾಲಯದ 30 ಆವರಣಗಳಲ್ಲಿ ಶಿಕ್ಷಕರ ಸಂಘವು ಹೋರಾಟ ಮಾಡಲು ಕಾರ್ಯಕಾರಿ ಸಮಿತಿ ನಿರ್ಧರಿಸಿದೆ ಎನ್ನುವಂಥ ಮಾತನ್ನು ಹೇಳಿದರು. ಈ ಹಿನ್ನೆಲೆಯಲ್ಲಿ ಕುಲಪತಿಗಳು, ಕುಲಸಚಿವರು, ಆಡಳಿತ ಮಂಡಳಿ ಹಾಗೂ ಸರ್ಕಾರ ಬೋಧಕರ ಹಿತರಕ್ಷಣೆ ಕಾಯಬೇಕೆಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಚನ್ನಪ್ಪಗೌಡ ಬಿರಾದರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಸಂಘಟನಾ ಕಾರ್ಯದರ್ಶಿ ವಿದ್ಯಾಸಾಗರ್, ಸಂಘದ ಕಲ್ಯಾಣ ಕರ್ನಾಟಕ ವಿಭಾಗದ ಉಪಾಧ್ಯಕ್ಷ ಡಾಕ್ಟರ್ ಶ್ರೀನಿವಾಸ್ ಶೆಟ್ಟಿ, ಮಹಿಳಾ ಘಟಕದ ಶಿಕ್ಷಕರಾದ ಡಾಕ್ಟರ್ ಮಾಲಾಶ್ರೀ, ಸಂಘದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಸಂಜುಕುಮಾರ್ ಟೋಪನ್, ಮಹಿಳಾ ಪ್ರಮುಖರಾದ ಡಾಕ್ಟರ್ ವಿಜಯಲಕ್ಷ್ಮಿ ಸೇರಿದಂತೆ ಇನ್ನಿತರ ಬೋಧಕರು ಉಪಸ್ಥಿತರಿದ್ದರು. ನಮ್ಮೆದುರಿಗೆ ಪ್ರಸ್ತುತಪಡಿಸಿಬಿಡ್ತೇನೆ. ನಂತರ ತಮ್ಮ ಪ್ರಶ್ನೆಗಳನ್ನ ತಗೊಳ್ತೇನೆ. ತಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನಾನು ನಿಮ್ಮೆಲ್ಲರಿಗೂ ಚಿರಪರಿಚಿತನೂ ಹೌದು. ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿ ಅಭ್ಯಾಸ ಇತ್ತು. ನಿಮ್ಮನ್ನೆಲ್ಲ ಕರೆಸಿ ಮತ್ತೊಬ್ಬರು ಮಾತನಾಡಿಸ್ತಿದ್ದೆ. ಆದರೆ ಈಗ ಸಮಯ ಬೇರೆ ಇದೆ. ನಾನು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಮಾತನಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹೋದರ ನಾನು. ಏನಾದರೂ ತಪ್ಪಾಗಿದ್ದರೆ ಇಲ್ಲೇ ಹೇಳಿ ಹೋಗುವಂಥ ಆ ಒಂದು ಲಿಬರ್ಟಿ ನಿಮಗಿದೆ.
ಆ ಒಂದು ಅಧಿಕಾರ ನಿಮಗಿದೆ ಅನ್ನುವಂಥ ಮನವಿಯನ್ನು ಮಾಡ್ತಾನೆ ನಾನು ಇವತ್ತು NPA ಕುರಿತಂತೆ ಕೆಲವು ಸತ್ಯಾಂಶಗಳನ್ನು ತಮ್ಮ ಎದುರಿಗೆ ಇಡ್ತಾ ಇದ್ದೀನಿ. NPA ಅಂದರೆ ಇದು ನಮ್ಮ ಶಿಕ್ಷಕರು ಪಡೆಯುವಂಥ ಒಂದು ಅಲೋವನ್ಸ್. ಎಲ್ಲ ಪಶುವೈದ್ಯಕೀಯ ಶಿಕ್ಷಕರು ಪಡಿತಾರೆ. ನಾನು ಹೇಳುವುದನ್ನು ಹೇಳಿಬಿಡ್ತೇನೆ, ಆಮೇಲೆ ನಿಮ್ಮ ಪ್ರಶ್ನೆಗಳಿದ್ದರೆ ಕೇಳುವರಂತೆ. ಕರ್ನಾಟಕ ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಬೀದರ್ನ ಶಿಕ್ಷಕರ ಸಂಘವು ಇತ್ತೀಚೆಗೆ ಸರ್ಕಾರದಿಂದ ಒಂದು ಪತ್ರ ಬಂದಿದೆ. ಆ ಪತ್ರ ಪಶುವೈದ್ಯಕೀಯ ಶಿಕ್ಷಕರಿಗೆ, ಎಲ್ಲ ಶಿಕ್ಷಕರಿಗಲ್ಲ, ಪಶುವೈದ್ಯಕೀಯ ಶಿಕ್ಷಕರಿಗೆ ವಿಶ್ವವಿದ್ಯಾಲಯದಲ್ಲಿ ಇರುವಂಥ ಎಲ್ಲ ರಾಜ್ಯದ ತುಂಬ ಇರುವಂಥ ಪಶುವೈದ್ಯಕೀಯ ಶಿಕ್ಷಕರಿಗೆ ನಾನ್ ಪ್ರಾಕ್ಟೀಸ್ ಅಲವನ್ಸ್ NPA ಅನ್ನೋದು ಒಂದು ಸಂಬಳದಲ್ಲಿ ನೀಡಲಾಗ್ತಿತ್ತು. ಅದನ್ನು ತಡೀರಿ ಅಂತೇಳಿ ಸರ್ಕಾರ ಒಂದು ನಿರ್ದೇಶನವನ್ನು ನೀಡಿದೆ. ಇದರ ಬಗ್ಗೆ ನಮಗೆ ಬಹಳ ಕಳವಳ ಆಗ್ತಾ ಇದೆ, ಆತಂಕವಾಗ್ತಾ ಇದೆ, ಭವಿಷ್ಯದ ಕುರಿತು ಭಯ ಆಗ್ತಾ ಇದೆ. ಈ ಪಶುವೈದ್ಯಕೀಯ ಶಿಕ್ಷಕರು ಪಡೆಯುತ್ತಿರುವಂತಹ NPA ಭತ್ಯೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ದೂರಿನ ಮೇರೆಗೆ ಈ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇದು ನಿಯಮಬಾಹಿರವಾಗಿಯೂ ಇಲ್ಲ, ಇದು ಸಂಪೂರ್ಣ ಕಾನೂನುಬದ್ಧ. ನೇಮಕಾತಿ ಮಾಡಿಕೊಳ್ಳಕ್ಕೆ ಶಿಕ್ಷಕರೇ ಇಲ್ಲ. ಶಿಕ್ಷಕರ ಸಂಘ ನಿಲ್ಲಿಸ್ತೀವಿ ಅಂದ್ರೆ ಶಿಕ್ಷಕರಾಗಲು ಯಾರು ಮುಂದೆ ಅನ್ನುವಂಥ ಪ್ರಶ್ನೆ ಬರ್ತದೆ. ಈ ಹಿನ್ನೆಲೆಯಲ್ಲಿ ಸಂಘವು ದಿನಾಂಕ 21/4/2026 ಈ ಪತ್ರವನ್ನು ಸ್ಥಗಿತಗೊಳಿಸಿ ಹಿಂಪಡೆದು ನಮ್ಮ ಸಂಬಳವನ್ನು NPA ಜೊತೆಗೆ 2 ತಿಂಗಳ ಬಾಕಿ ಸಂಬಳ, 2 ತಿಂಗಳಿಂದ ನಮ್ಮ ಸಂಬಳ ಆಗಿಲ್ಲ, ಸಂಬಳವನ್ನು NPA ಜೊತೆಗೆ ಹಾಕದೇ ಇದ್ರೆ ನಮ್ಮ ಜೀವನೋಪಾಯವನ್ನು ರಕ್ಷಿಸ್ಲಿಕ್ಕಂದ್ರೆ, ನಮ್ಮ ಶಾಸನಬದ್ಧ ಹಕ್ಕುಗಳನ್ನು ರಕ್ಷಿಸದೇ ಇದ್ರೆ, ಸರ್ಕಾರದ ಪಕ್ಷವನ್ನು ತಕ್ಷಣವೇ ಹಿಂಪಡೆಯದಿದ್ರೆ, NPA ಅಡೆತಡೆ ಇಲ್ಲದೆ ನಮಗೆ ನೀಡದಿದ್ರೆ ಹೋರಾಟಕ್ಕೆ ನಾವು ಎಡೆಯಾಗಬೇಕಾಗುತ್ತೆ. ಇದನ್ನ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ, ದಯವಿಟ್ಟು ಇದನ್ನು ತೆಗೆದುಕೊಡ್ರಿ ಅಂತೇಳಿ. ಕಳೆದ 7 ವರ್ಷಗಳಲ್ಲಿ ನಾವು ತಗೊಂಡಿದ್ದೀವಿ ಇದನ್ನ ತಕ್ಷಣ ಮತ್ತೆ ತಗೊಳ್ಬೇಕಾದ್ರೆ ನಮಗೇನು ಯಾರು ಕ್ಯಾಶ್ ಕೊಟ್ಟಿಲ್ಲ, ಸರ್ಕಾರದ ಅನುದಾನನೇ ಬಂದಿದೆ. ಸರ್ಕಾರದ HRMS ಗೊತ್ತಲ್ಲ, ಎಲ್ಲಾ ಸರ್ಕಾರಿ ನೌಕರರು HRMS ಅಲ್ಲಿ ಸ್ಯಾಲರಿ ತಗೋತಾರೆ. ನಾವು HRMS ಅಲ್ಲೇ ಈ NPA ಅಂತ ತಗೊಂಡಿರೋದು, HRMS ಅಲ್ಲೇ ಈ ಸ್ಯಾಲರಿ ಸ್ಲಿಪ್ ಜನರೇಟ್ ಆಗಿರೋದು. HRMS ಸ್ಲಿಪ್ ಇದೆ ನೋಡ್ಬೋದು ನೀವು, ಸರ್ಕಾರ ಸ್ಲಿಪ್, ಎಂಬ್ಲೆಮ್ ಇದೆ, ಸರ್ಕಾರ ಸ್ಲಿಪ್ ಇದೆ. ಇದು ಇರಬೇಕಾದ್ರೆ ಕೆಲವು ಪತ್ರಿಕೆಯಲ್ಲಿ, ಒಂದೆರಡು ಮೀಡಿಯಾದಲ್ಲಿ ಅದನ್ನು ವಂಚನೆ ಎಂದಾಗಲಿ ಅಥವಾ ಅದನ್ನು ಅಕ್ರಮ ಎಂದಾಗಲಿ ಬಿಂಬಿಸುವುದು ಯಾವ ನ್ಯಾಯ? ಇದು ಸತ್ಯಕ್ಕೆ ದೂರವಾದಂಥ ಸಂಗತಿ ಅನ್ನೋದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ಸೂಕ್ತ ಕ್ರಮ ತೆಗೆದುಕೊಂಡು NPA ಸಮೇತ ಸಂಬಳವನ್ನು ತಕ್ಷಣ ನೀಡಲಿಕ್ಕಂದ್ರೆ ಮುಂದಿನ ವಾರದಲ್ಲಿ ವಿಶ್ವವಿದ್ಯಾಲಯದ ಎಲ್ಲಾ 30 ಆವರಣಗಳಲ್ಲಿ, ಒಬ್ಬರಾದ್ರೂ ಪಶುವೈದ್ಯ ಇದ್ರೂ ಪರವಾಗಿಲ್ಲ, ಎಲ್ಲಾ 30 ಆವರಣಗಳಲ್ಲಿ ಶೀಘ್ರ ಸಂಘ ಹೋರಾಟವನ್ನು ಮಾಡಬೇಕು ಅನ್ನುವಂತಹ ನಿರ್ಣಯವನ್ನು ಮಾಡಿದೆ. ಮುಂದಿನ ವಾರದಿಂದ ಹೋರಾಟ ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ಮಾನ್ಯ ಕುಲಪತಿಗಳು, ಮಾನ್ಯ ಕುಲಸಚಿವರು, ಆಡಳಿತ ಮಂಡಳಿ ಹಾಗೂ ಸರ್ಕಾರದ ಗಣತಂತ್ರ ಸರ್ಕಾರದ ಸಚಿವರು, ಕಾರ್ಯದರ್ಶಿಗಳು ಇತ್ತ ಕಡೆ ಗಮನ ಹರಿಸಿ ಮೂಕ ಪ್ರಾಣಿಗಳ ಸೇವಕರಾದ ನಮ್ಮ ಮೂಕ ವೇದನೆಯನ್ನ ಕೇಳ್ರಿ ಎಂದು ಮನವಿ ಮಾಡ್ತಾ ಇದ್ದಾರೆ. ಇಷ್ಟನ್ನ ನಾನು ತಮ್ಮ ಎದುರಿಗೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆಪಡಿಸ್ತಾ ಇದ್ದೇನೆ. ತಮ್ಮಲ್ಲಿ ಏನಾದರೂ ಪ್ರಶ್ನೆ ಇದ್ರೆ, ಕೆಲವು ಪತ್ರಿಕೆಗಳಲ್ಲಿ ಬಂದಿತ್ತು, ಅದನ್ನ ಇಲ್ಲಿ ಕೆಲವು ತಪ್ಪು ಮಾಹಿತಿಗಳಿದ್ದಾವೆ. ಇದೇ ತಿಂಗಳ 13 ಮತ್ತು 14ರಂದು 2 ದಿವಸಗಳ ಕಾಲ ನಗರದ BV ಭೂಮರೆಡ್ಡಿ ಕಾಲೇಜು ಆವರಣದಲ್ಲಿ ಪ್ರತಿದಿನ ಸಾಯಂಕಾಲ 4ರಿಂದ ರಾತ್ರಿ 11 ಗಂಟೆವರೆಗೆ ಬೃಹತ್ ಬೀದರ್ ಪ್ರಾರ್ಥನಾ ಹಬ್ಬ ಆಯೋಜಿಸಲಾಗಿದೆ. ಈ ಪ್ರಾರ್ಥನಾ ಕೂಟದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಸೇರಿದಂತೆ ಹಲವು ಕಡೆಗಳಿಂದ ಲಕ್ಷಾಂತರ ಜನರು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಎನ್ನುವಂಥ ಮಾತನ್ನು ಪಾಸ್ಟರ್ ಅಭಿಷೇಕ್ ಅವರು ತಿಳಿಸಿದರು. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶನಿವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಈ ಪ್ರಾರ್ಥನಾ ಕೂಟಕ್ಕೆ ದೇಶ ವಿದೇಶಗಳಲ್ಲಿ ಯೇಸು ಕ್ರಿಸ್ತರ ಸಂದೇಶಗಳನ್ನು ಸಾರಿದ ಪಂಜಾಬ್ನ ಅಪೋಸ್ತಲ್ ಅಂಕುರ್ ಯೂಸುಫ್ ನರೋಲಾ ಅವರು ಆಗಮಿಸ್ತಾ ಇದ್ದಾರೆ. ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 2ರವರೆಗೆ ಭಕ್ತರನ್ನ ಭೇಟಿ ಕೂಡ ಆಗಲಿದ್ದಾರೆ. ರೋಗ ನಿವಾರಣೆ, ಉದ್ವೇಗ ನಿವಾರಣೆ, ಖಿನ್ನತೆಗೊಳಗಾದ ಜನರಿಗೆ ಪ್ರೇರಣೆಯನ್ನು ಕೊಡುವಂಥದ್ದು, ಧೈರ್ಯ ಕೊಡುವಂಥದ್ದು, ಆತ್ಮವಿಶ್ವಾಸವನ್ನು ತುಂಬುವುದರ ಜೊತೆಗೆ ಯೇಸು ಕ್ರಿಸ್ತರ ಸಂದೇಶಗಳನ್ನು ಜನರ ಮನೆಗಳ ಬಾಗಿಲಿಗೆ ತಲುಪಿಸುವುದೇ ಈ ಪ್ರಾರ್ಥನಾ ಹಬ್ಬದ ಮೂಲ ಧ್ಯೇಯವಾಗಿದೆ ಎಂದು ಪಾಸ್ಟರ್ ಅಭಿಷೇಕ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು.
ಪಾಸ್ಟರ್ ಪ್ರಿಯಾಂಕಾ ಮಾತನಾಡಿ, ಈ ಪ್ರಾರ್ಥನಾ ಹಬ್ಬಕ್ಕೆ ಆಗಮಿಸುವ ಎಲ್ಲರಿಗೂ ಉಚಿತ ಊಟದ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಆಗಮಿಸುವ ಎಲ್ಲ ಭಕ್ತರಿಗೆ ಉಚಿತ ಪ್ರವೇಶವಿರುತ್ತದೆ. ಇದು ಒಂದು ಅಸಾಧಾರಣ ಕೂಟವಾಗಿದ್ದು, ಯೇಸು ಕ್ರಿಸ್ತರ ಪ್ರೇಮದ ಅನುಭವವನ್ನು ಜಾತಿ ಮತ ಪಂಥಗಳ ಭೇದವಿಲ್ಲದೆ ಪಸರಿಸುವುದೇ ಬೀದರ್ ಪ್ರಾರ್ಥನಾ ಹಬ್ಬದ ಧ್ಯೇಯವಾಗಿದೆ ಎಂದು ಅವರು ತಿಳಿಸಿದರು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಪಾಸ್ಟರ್ ಅಭಿಷೇಕ್ ಮಿನಿಸ್ಟ್ರಿ ಬಳಗದ ಪದಾಧಿಕಾರಿಗಳು, ಕ್ರೈಸ್ತ ಬಾಂಧವರು ಉಪಸ್ಥಿತರಿದ್ದರು. मेरा नाम पास्टर अभिषेक है और मैं फाउंडर ऑफ अभिषेक सेन मिनिस्ट्री से हूँ। आज मैं यहाँ पर आया हूँ आपको ये सूचना देने के लिए, और आप सभी को इस प्रेस कॉन्फ्रेंस के माध्यम से मैं ये बताना चाहता हूँ कि बीदर में एक बहुत बड़ी प्रार्थना महोत्सव का आयोजन किया गया है। 13 और 14 मई को भूमा रेड्डी कॉलेज कैंपस ग्राउंड में बहुत बड़ा प्रार्थना सभा रखा गया है, और इसके मुख्य प्रचारक के रूप में अपोस्तल अंकुर यूसुफ नरोला जी पंजाब से आ रहे हैं। और इस प्रार्थना महोत्सव में, जिसका नाम बीदर प्रेयर फेस्टिवल रखा गया है, लाखों लोगों की जो है तादाद में बहुत से विश्वासी आने वाले हैं। और इस प्रेस मीट के द्वारा मैं सभी हमारे कर्नाटका में रहने वाले सभी हमारे भाइयों बहनों को मैं ये बताना चाहता हूँ कि ये जो प्रार्थना महोत्सव है, ये किसी धर्म या विशेष जात के लिए नहीं, लेकिन सभी लोगों के लिए है। और इस प्रार्थना सभा का उद्देश्य रखने का यह है कि हम प्रभु यीशु मसीह का प्रेम का अनुभव सारी मानव जाति को कराना चाहते हैं, ताकि लोग इस प्रेयर मीटिंग में आकर प्रभु यीशु के प्रेम को अनुभव करें। और ये हम प्रेम का संदेश आज यहाँ पर दे रहे हैं। जिनके जीवन में उम्मीद नहीं है, परमेश्वर उनके जीवन में बड़े कामों को करेगा, क्योंकि जो प्रभु के दास अपोस्तल अंकुर यूसुफ नरोला जी आ रहे हैं, प्रभु ने उनके द्वारा बहुत से बीमारों को चंगा किया है। भयंकर से भयंकर कैंसर के जो रोग रहते हैं, अलग अलग समस्याएं, जो लोग परेशानी में हैं, डिप्रेशन में, नशे में हैं, तो जब प्रभु का संदेश, प्रभु का सुसमाचार पुलपिट से खड़े होकर उन्हें दिया जाता है, तो वचन ऐसा कहता है, प्रभु का वचन बाइबल में, कि जो कोई यीशु के नाम पे विश्वास करता है वो सेफ होता है, वो उद्धार को पाता है, वो सैल्वेशन को पाता है। तो लास्ट टाइम मेरे पास जेके न्यूज़ से हमारे भाई प्रदीप हमारे ऑफिस में आए थे, मेरे चर्च में आए थे, और उन्होंने मेरी बाइक लेकर गया। और उसके बाद बहुत से जो हमारे भाई लोग हैं, उन्होंने भी इस में इनके क्रूसेड हुए हैं। पंजाब में जब इनकी मीटिंग होती है तो फिर किलोमीटर में लाइन लगती, तो इतना बड़ा क्रूसेड हम बीदर में ऑर्गेनाइज कर रहे हैं। यस, फैसिलिटी मैं आपको बताना चाहता हूं, जैसे कि जो लोग बाहर से आ रहे हैं, तो हम लोग यहाँ के लोकल लीडर्स लोगों के साथ जुड़कर हम लोग फ्री लंगर सेवा रखना चाह रहे हैं, ताकि जो लोग बाहर से आए, सुबह के लिए उन लोगों के लिए खाने का जो है हम व्यवस्था कर रहे हैं। बाकी रहने की व्यवस्था लोग सेल्फ कर सकते हैं। जी, इस प्रेयर मीटिंग के विषय में मैं आपको जानकारी यह देना चाहता हूं कि प्रेयर मीटिंग में स्पेशल प्रेयर कराने के लिए, कुछ ले हैंड करवाने के लिए, अंदर जाने के लिए, वीवीआईपी के लिए कुछ भी पैसा नहीं है। ये प्रेयर फ्री ऑफ कॉस्ट है। वीवीआईपी पास के लिए, कुछ भी एंट्री के लिए कोई भी प्रकार का आप लोगों से फीस नहीं लिया जाएगा। ಪ್ರಿಯಾಂಕಾ, ನಾನು ಬೀದರ್ ಪಟ್ಟಣದವಳಾಗಿದ್ದೇನೆ. ನಿಮ್ಮೆಲ್ಲರಿಗೆ ತಿಳಿದಿರೋ ಪ್ರಕಾರ ಮೇ 13, 14 VB ಭೂಮರೆಡ್ಡಿ ಕಾಲೇಜ್ ಪ್ರಾಂಗಣದಲ್ಲಿ ಈ ಒಂದು ಪ್ರಾರ್ಥನೆ ಕೂಟ ಏರ್ಪಡಿಸಲಾಗಿದೆ. ಮುಖ್ಯ ಅತಿಥಿಯ ರೂಪದಲ್ಲಿ ಪಂಜಾಬ್ದಿಂದ ಅಪೋಸ್ತಲ್ ಅಂಕುರ್ ನರೋಲಾ ಅವರು ನಮ್ಮ ಮಧ್ಯದಲ್ಲಿ ಬರ್ತಾ ಇದ್ದಾರೆ. ಇದು ನಮ್ಮೆಲ್ಲರಿಗೆ ಬಹಳ ಎಕ್ಸೈಟಿಂಗ್ ಸಮಯವಾಗಿದೆ ಮತ್ತು ನಾನು ನಂಬುತ್ತೇನೆ ಈ ಒಂದು ಕೂಟದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಜೀವಮಾನದಲ್ಲಿ ಎಲ್ಲವೂ ಹೊಸದಾಗಿ ದೇವರು ಮಾರ್ಪಡುವವನಾಗಿದ್ದಾನೆ. ಇದು ಯಾವ ಸಾಧಾರಣ ಕೂಟವಾಗಿಲ್ಲ. ಈ ಪ್ರಾರ್ಥನೆ, ಈ ಒಂದು ದೇವ ದಾಸರು ಇಲ್ಲಿ ಬರಬೇಕಾದ್ರೆ ಎಷ್ಟೋ ಸಾವಿರ ಜನರ ಪ್ರಾರ್ಥನೆ, ತ್ಯಾಗ, ಬಲಿದಾನವಿದೆ. ಅವರು ಎಲ್ಲೂ ದೇವರ ಉಪಸ್ಥಿತಿ ಇಲ್ಲದೆ, ದೇವರ ಪರ್ಮಿಷನ್ ಇಲ್ಲದೆ ಅವರು ಹೆಜ್ಜೆ ಇಡುವುದಿಲ್ಲ. ಆದರೆ ಡಾಕ್ಟರ್ ಅಪೋಸ್ತಲ್ ಅಂಕುರ್ ನರೋಲಾ ಅವರು ನಮ್ಮ ಬೀದರ್ ಪಟ್ಟಣಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಯಾವ ರೀತಿ ಬೈಬಲ್ ನಲ್ಲಿ ಕೊರಲಿನ ಪ್ರಾರ್ಥನೆ ಕೇಳಲಾಗಿದೆಯೋ ಅದೇ ರೀತಿ ಪಾಸ್ಟರ್ ಅಭಿಷೇಕ್ ಮತ್ತೆ
ಅವರೊಂದಿಗಿರುವ ಬೀದರ್ನಲ್ಲಿ ಎಷ್ಟೋ ಜನರು ಪ್ರಾರ್ಥನೆಯಲ್ಲಿ ಬಿತ್ತಿದ್ದಾರೆ. ಅದರ ಸಲುವಾಗಿ ಗೊತ್ತು ದೇವರ ಅವರ ಪ್ರಾರ್ಥನೆಯನ್ನು ಕೇಳಿ ಅಂತ ದೊಡ್ಡ ದೈವದಾಸರಿಗೆ ನಮ್ಮ ಬೀದರ್ ಪಟ್ಟಣಕ್ಕೆ ಕಳಿಸುತ್ತಾ ಇದ್ದಾರೆ. ನಾವೆಲ್ಲರೂ ಸೌಭಾಗ್ಯವುಳ್ಳವರಾಗಿದ್ದೇವೆ. ನಾವು ನಂಬುತ್ತೇವೆ ಡಾಕ್ಟರ್ ಅಪೋಸ್ತಲ ಅಂಕುರ್ ನೊರಲ್ಲ ಅವರು ಮಾತ್ರ ಬರ್ತಾ ಇಲ್ಲ, ಅವರ ಮುಖಾಂತರ ಯೇಸು ಕ್ರಿಸ್ತನು ನಮ್ಮ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಅವರು ಬರುವುದು ಸಾಧಾರಣವಾಗಿಲ್ಲ. ಪ್ರತಿಯೊಬ್ಬೊಬ್ಬರ ಜೀವಮಾನವನ್ನು ಹೊಸದಾಗಿ ಮಾರ್ಪಡುವುದಾಗಿದೆ. ನಾನು ಎಲ್ಲ ಅಕ್ಕಪಕ್ಕದಿರುವ ಪಟ್ಟಣದವರಿಗೆ ಸ್ವಾಗತಿಸುತ್ತೇನೆ. ಯಾವುದೇ ಕಷ್ಟ, ಸಮಸ್ಯೆ, ತೊಂದರೆಯಲ್ಲಿ ನೀವು ಇರಬಹುದು, ಆದರೆ ಇದು ನಿನಗಾಗಿ ಸುದ್ದಿ ಇದೆ, ನಿನಗಾಗಿ ಸುಸಮಾಚಾರವಿದೆ. ದೇವರು ನಿನಗಾಗಿ ಪಟ್ಟಣಕ್ಕೆ ತನ್ನ ದೈವದಾಸರ ಮುಖಾಂತರ ಬರ್ತಾ ಇದ್ದಾರೆ. ಸೊ ನಾನು ನಿಮ್ಮೆಲ್ಲರಿಗೆ ಸ್ವಾಗತಿಸುತ್ತೇನೆ. ಅಭಿಷೇಕ್ ಸೆನ್ ಮಿನಿಸ್ಟ್ರಿ ವತಿಯಿಂದ ಥ್ಯಾಂಕ್ಸ್ ಹೇಳುತ್ತೇನೆ. ಪ್ರೆಸ್ ಮೀಟ್ ದವರಿಗೂ ಸಹ ಇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅವಕಾಶವನ್ನು ಕೊಟ್ಟು ಎಷ್ಟೋ ಜನರಿಗೆ, ಸಾವಿರಾರು ಜನರಿಗೆ ಈ ಒಂದು ಮೆಸೇಜ್ ತಲುಪಿಸುತ್ತಾ ಇದ್ದಾರೆ. ಇವರೆಲ್ಲರಿಗೆ ದೇವರು ಆಶೀರ್ವದಿಸಲಿ. ಮತ್ತು ನೋಡುತ್ತಿರುವ ಪ್ರತಿಯೊಬ್ಬರಿಗೆ ನನ್ನ ರಿಕ್ವೆಸ್ಟ್, ವಿನಂತಿ ಏನಂದ್ರೆ, ನೀವು ಸಹ ಮನೆಯಲ್ಲಿ ಕೂತುಕೊಂಡು ಆದಷ್ಟು ಮಟ್ಟಿಗೆ ಫೇಸ್ಬುಕ್ನಲ್ಲಾಗಲಿ ಇನ್ಸ್ಟಾಗ್ರಾಮ್ನಲ್ಲಾಗಲಿ ಎಲ್ಲೇ ಆಗಲಿ ನೀವು ಇದನ್ನು ಶೇರ್ ಮಾಡಿ, ಜನರಿಗೆ ಗೊತ್ತಾಗಲಿ ಅವರು ಬರುವುದು. ನಾವು ಪಂಜಾಬ್ಗೆ ಹೋಗಿದಾಗ ನಮ್ಗೆ ಅವರು ಸಿಗುವುದು ಸಾಧಾರಣವಲ್ಲ. ನಾವು ದೂರಿನಿಂದ ನೋಡಿ ಬರ್ತೇವೆ, ಆದರೆ ಇವತ್ತು ನಮ್ಮ ಪಟ್ಟಣಕ್ಕೆ ಬರ್ತಾ ಇದ್ದಾರೆ ಅವರು ಅಂದ್ರೆ ದಿಸ್ ಇಸ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್. ಇದು ದೇವರ ದೊಡ್ಡ ಆಶೀರ್ವಾದವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಮೈ ಗಾಡ್ ಬ್ಲೆಸ್ ಯು. ಗೋದುತಾಯಿ ದೊಡ್ಡಪ್ಪ ಅಪ್ಪ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಮಹಿಳಾ ಮಹಾವಿದ್ಯಾಲಯ ಪ್ರತಿ ವರ್ಷ ನೀಡುವಂತಹ 2025-26ನೇ ಸಾಲಿನ ಅವ್ವ ಪ್ರಶಸ್ತಿಯನ್ನು ವೈದ್ಯೆ, ಸಮಾಜ ಸೇವಕಿ, ಬಾಲಿಕೆಯ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ಗೀತಾ ಈಶ್ವರ್ ಖಂಡ್ರೆ ಅವರಿಗೆ ಪ್ರದಾನ ಮಾಡಲಾಯಿತು. ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅನುಭವ ಮಂಟಪದಲ್ಲಿ ಬೆಳಿಗ್ಗೆ ಮೇ 2ರಂದು ಬೆಳಿಗ್ಗೆ 11 ಗಂಟೆಗೆ ಮಹಾವಿದ್ಯಾಲಯದ ಕಲಾವಾಣಿ ಸಮಾರೋಪ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷೆ ದಾಕ್ಷಾಯಣಿ ಎಸ್ ಅಪ್ಪ ಅವರು, ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಅವರು, ಡಾಕ್ಟರ್ ಉಮಾದೇವಿ ದೇಶಮುಖ್ ಅವರು, ಶರಣಬಸವೇಶ್ವರ ದೇವಸ್ಥಾನ ಆವರಣದ ಶಾಲಾ ಕಾಲೇಜುಗಳ ನಿರ್ದೇಶಕಿ ನೀಲಾಂಬಿಕಾ ಶೇರಿಕಾರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದೇ ವೇಳೆ ಕಲಾವಿದರ ಮತ್ತು ಮಕ್ಕಳ ವಚನ ಗಾಯನ ಹಾಗೂ ಸಂಗೀತ ಕಾರ್ಯಕ್ರಮ ಸಭಿಕರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳನ್ನು ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಪೂಜ್ಯರು ಹಾಗೂ ಎಲ್ಲ ಗುರು ಹಿರಿಯರು, ಅತಿಥಿ ಗಣ್ಯರು, ಡಾಕ್ಟರ್ ಗೀತಾ ಈಶ್ವರ್ ಗೌರವಿಸಿಕೊಳ್ಳುತ್ತೇನೆ.
ಖ್ಯಾತ ವೈದ್ಯರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಡಾಕ್ಟರ್ ಗೀತಾ ಯಶವಂತರವರಿಗೆ 2025-26ನೇ ಸಾಲಿನ ಶಾಲಾ ಪುರಸ್ಕಾರ ಕೊಡಮಾಡುವ ಪ್ರತಿಷ್ಠಿತ ಪ್ರಶಸ್ತಿ ಅವಾರ್ಡ್ ಪ್ರಶಸ್ತಿ. ಈ ಒಂದು ಅದ್ಭುತ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗ್ತಾ ಇದ್ದೇವೆ ಹಾಗೂ ಈ ಒಂದು ಅದ್ಭುತ ಕ್ಷಣವನ್ನು ನಾವೆಲ್ಲರೂ ಕಣ್ತುಂಬಿಕೊಳ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಜೀವನಕ್ಕೆ ಪಾಡುಗಟ್ಟಲೇಬೇಕು. ನಮ್ಮವರ ಸಮಾಜಕ್ಕೆ ಕಾರ್ಯಕ್ಕೆ ಈ ವರ್ಷದ ಅವಾರ್ಡ್ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಆಚರಣೆಗಳು ಭಗವಂತರು ಮೇಡಮವರಿಗೆ ಅನೇಕ ಸಮಾಜಮುಖಿ ಕಾರ್ಯಗಳು ಅವರು ಮಾಡಿ ಎಂದು ಹಾರೈಸುತ್ತೇವೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದುಡಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.